ನಮಸ್ತೆ ವೀಕ್ಷಕರೇ, ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಂದಂಗೆ ನೋಡಿ ನಮೋ ನಮಃ ಪರಮೇಶ್ವರೇ. ನೋಡಿ, ಭಕ್ತಿಯಿಂದ ಅವರ ಕಷ್ಟಗಳನ್ನು ಹೇಳಿಕೊಂಡು ಭಕ್ತಿಯಿಂದ ನೋಡಿದಾಗ ಆ ಒಂದು ತಾಯಿಯ ಮುಖದಲ್ಲಿ
ಆ ತಾಯಿಯ ಒಂದು ಮುಖದಲ್ಲಿ ನಮಗೆ ಕಾಣಿಸುತ್ತೆ. ನಾವು ಕೇಳಿದಂಥ ವರ ಅಥವಾ ನಾವು ಕೇಳಿದಂಥ ಸಮಸ್ಯೆ ತೀರೋದಿಲ್ಲ ಅನ್ನೋದನ್ನ ಭಕ್ತಿಯಿಂದ ನೋಡಿದಾಗ ಆ ತಾಯಿಯ ಒಂದು ಮುಖದಲ್ಲಿ ನಮಗೆ ಕಾಣಿಸುತ್ತೆ. ಇದೊಂದು ಚಿಕ್ಕದಾದಂತಹ ಮೂರ್ತಿ. ಈ ರೀತಿ ಮೂರ್ತಿ ನಮ್ಮ ತಾಲೂಕಲ್ಲೇ ಎಲ್ಲೂ ಇಲ್ಲ. ಅದರಲ್ಲೂ ಕೂಡ ಗಂಗಾ ತಾಯಿ ಪರಮೇಶ್ವರಿಯ ಈ ಥರ ಒಂದು ದೇವಿಯ ವಿಗ್ರಹ ಆನೇಕಲ್ ತಾಲೂಕು ಬೆಂಗಳೂರಲ್ಲಿ ಕೂಡ ಇದೆ, ಮೊದಲ ಬಾರಿಗೆ ಇರುವಂಥದ್ದು ಅಂತ ನನ್ನ ಒಂದು ಅನಿಸಿಕೆ. ಈ ಒಂದು ತಾಯಿಯ ಶಕ್ತಿ ಬಹುಶಃ ಇಲ್ಲಿ ಬಂದು ಬೇಡಿಕೊಂಡು ಅವರು ಸಕ್ಸಸ್ ಆಗಿದ್ರಲ್ಲ ಅವರಿಗೆ ಗೊತ್ತಿರುತ್ತೆ. ದಯವಿಟ್ಟು ಈ ಒಂದು ತಾಯಿಯ ದರ್ಶನಕ್ಕೆ ಬನ್ನಿ, ಈ ಕ್ಷೇತ್ರಕ್ಕೆ ಬನ್ನಿ. ಈ ಕ್ಷೇತ್ರದಲ್ಲಿ ಇರುವಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀವು ತಗೊಳ್ಳಿ. ಈ ಒಂದು ಕ್ಷೇತ್ರದ ಕಾಲಿಟ್ಟ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ದೇವಿಯ ಶಕ್ತಿ ಎಂಥದ್ದು ಅಂತ. ಈ ದೇವಿಯನ್ನು ಆರಾಧನೆ ಮಾಡಿ. ಶಕ್ತಿ ದೇವತೆಗಳಲ್ಲಿ ಇದು ಒಂದು ಪವರ್ಫುಲ್ ಆದಂಥ ಒಂದು ಶಕ್ತಿ ದೇವತೆ ಆಗಿದೆ. ಈ ಶಕ್ತಿ ದೇವತೆಯ ಒಂದು ಜಯಂತ್ಯೋತ್ಸವವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಇಲ್ಲಿ ನಾನು ಕೂಡ ಒಂದು ಸೇವಾಕರ್ತನಾಗಿ ಇಲ್ಲಿ ಭಾಗಿಯಾಗಿರುವಂಥದ್ದು. ಆ ದೇವಿಯ ಅನುಗ್ರಹದಿಂದ ನಾನು ಕೂಡ ಸೇವೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ಒಂದು ಜಯಂತಿನ ಮುಂದಿನ ದಿನಗಳಲ್ಲಿ ಈ ತಾಯಿಯ ಕರುಣೆಯಿಂದ ಮುಂದಿನ ದಿನಗಳಲ್ಲಿ ಆನೆ ಅಂಬಾರಿಯ ಮೂಲಕ ದಯವಿಟ್ಟು ಈ ಒಂದು ದೇವಿಯನ್ನು ವಿಜೃಂಭಣೆಯಿಂದ ಆನೆಯ ಅಂಬಾರಿಯ ಮೂಲಕ ಮೆರವಣಿಗೆ ಮಾಡಬೇಕು ಅಂತ ಈ ಒಂದು ಸಂಘದವರಿಗೆ ಮತ್ತು ಭಕ್ತಾದಿಗಳಿಗೆ ಈ ಮೂಲಕ ನಾನು ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪುರಾತನ ಕಾಲದ ದೇವಾಲಯಗಳಲ್ಲಿ ಒಂದಾದ ಶ್ರೀ ಗಂಗಾಪರಮೇಶ್ವರಿ ದೇವಿಯ ದೇವಾಲಯ ಇದಾಗಿರುತ್ತದೆ. ಗ್ರಾಮ ದೇವತೆಯಾಗಿ ಇದನ್ನು ನೆನಪಿರುತ್ತದೆ. ಇದನ್ನು ಈ ದಿನ ಇವತ್ತು ಗಂಗಾ ಸಪ್ತಾಹ ಇರೋದ್ರಿಂದ ವಿಶೇಷವಾಗಿ ಗಂಗಾ ಜಯಂತಿಯನ್ನು ಆನೇಕಲ್ನ ಗಂಗಾ ಜಾತ್ರೆ ಅಂತ ಮಾಡಬೇಕೆಂದು ನಾವೆಲ್ಲ ನಮ್ಮ ಕುಲಸ್ಥರು ಹಾಗೂ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳೆಲ್ಲ ಸೇರಿ ಅಂದ್ಕೊಂಡಿರ್ತೀವಿ. ಅದೇ ಥರನೇ ನಿನ್ನೆ ಪ್ರಾರಂಭ ಮಾಡಿ ಬೆಳಿಗ್ಗೆ ಗಣಪತಿ ಹೋಮ, ಪುಣ್ಯಾಹ ಹಾಗೂ ನವಗ್ರಹ ಶಾಂತಿ ಮತ್ತು ರಾಮತಾರಕ ಹೋಮ ಮಾಡಿಸಿ ನಿನ್ನೆ ಸಂಜೆ ಮಹಾಮಂಗಳಾರತಿ ಮುಗಿಸಿರ್ತಾರೆ. ಈ ದಿನ ಬೆಳಿಗ್ಗೆ ಗಂಗಾ ಜಯಂತಿ ಪ್ರಯುಕ್ತ, ಗಂಗಾ ಸಪ್ತಾಹದ ಪ್ರಯುಕ್ತ ಈ ದಿನ ಬೆಳಿಗ್ಗೆ ಗಣಪತಿ ಹೋಮ ಹಾಗೂ ದುರ್ಗಾ ಹೋಮ ಹಾಗೂ ಗಂಗಾ ಮಾತೆಯ ಮೂಲ ಮಂತ್ರ ಹೋಮವನ್ನು ಮಾಡಿ ಈ ದಿನ ವಿಜೃಂಭಣೆಯಿಂದ ಗಂಗಾ ಮಾತೆಗೆ ವಿಶೇಷ ಅಲಂಕಾರದೊಂದಿಗೆ ಪೂಜೆ ಮಾಡಿರ್ತೀವಿ. ಈಗ ನೆಕ್ಸ್ಟ್ ಇವಾಗ ಮುತ್ತಿನ ಪಲ್ಲಕ್ಕಿ ಥರ ಮಲ್ಲಿಗೆ ಹೂವಿನ ಪಲ್ಲಕ್ಕಿನಲ್ಲಿ ಖ್ಯಾತ ಕಲಾತಂಡಗಳೊಂದಿಗೆ ಅನೇಕ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ಏರ್ಪಡಿಸಲಾಗಿದೆ. ಈ ಕಲಾ ತಂಡಗಳ ಈ ಮೆರವಣಿಗೆಗೆ ಎಲ್ಲರೂ ಬಂದು ಸಹಕರಿಸಿ ಹೆಚ್ಚಿನ ಸರ್ವ ವಿಘ್ನ ವಿನಾಶಿನಿ ಸರ್ವ ಸಂಪತ್ಪ್ರದೇ ದೇವಿ ಗಂಗಾಮಾತೆ ನಮೋಸ್ತುತೆ. ಶ್ರೀ ಕ್ಷೇತ್ರವಾದಂತಹ ಆನೇಕಲ್ ಶ್ರೀ ಗಂಗಾಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ಗಂಗಾ ಸಪ್ತಮಿ ಪ್ರಯುಕ್ತವಾಗಿ ನಿನ್ನೆ ನಮ್ಮ ದೇವಸ್ಥಾನದ ಅಧ್ಯಕ್ಷರು ಹೇಳಿದಂತೆ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ ರಾಮತಾರಕ ಹೋಮ ನಡೆದಿದ್ದು, ಈ ದಿನ ಬೆಳಗ್ಗೆ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೂ
ವಿಶೇಷವಾಗಿ ಗಂಗಾ ಮಾತೆಯ ಮೂಲ ಮಂತ್ರದಿಂದ ಒಂದು ಆಹುತಿಯನ್ನು ಸಮರ್ಪಣೆ ಮಾಡಿ ಪೂರ್ಣಾಹುತಿ ನಡೆದಿದ್ದು, ವಿಶೇಷವಾಗಿ ಅನ್ನದಾಸೋಹ ನಡೆದಿದೆ. ಇವಾಗ 3 ಗಂಟೆಗೆ ಸರಿಯಾಗಿ ಮಲ್ಲಿಗೆ ಹೂವಿನ ಪಲ್ಲಕ್ಕಿನಲ್ಲಿ ಅಮ್ಮನವರು ಖ್ಯಾತ ಕಲಾ ತಂಡದವರಿಂದ ವಿಜೃಂಭಣಾ ರಾಜಬೀಜಗಳಲ್ಲಿ ಉತ್ಸವ ನಡೆಯಲಿದ್ದು, ಹಾಗೂ ಇಲ್ಲಿನ ವಿಶೇಷ ಏನಪ್ಪ ಅಂದರೆ, ಯಾರಾದರೂ ಒಂದು ಮನೆ ಕಟ್ಟುವ ಸಂದರ್ಭದಲ್ಲಿ ನೀರು ಬೇಕಂದರೆ ಇಲ್ಲಿ ಬಂದು ಗಂಗಮ್ಮನ ಹತ್ರ ಬಂದು ಪೂಜೆ ಮಾಡಿಸ್ಕೊಂಡು ಆ ಗಂಗಮ್ಮನ ಹತ್ರ ಅಭಿಷೇಕ ಆಗಿರೋ ನೀರನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಾಕಿ ಬೋರನ್ನು ಹಾಕಿಸಿದವಾಗ ನೀರು ಬರುತ್ತೆ. ಆ ನೀರನ್ನು ತಂದು ತಿರ್ಗಾ ಗಂಗಮ್ಮನಿಗೆ ಸಮರ್ಪಣೆ ಮಾಡ್ತಾರೆ. ಅಂದರೆ ಈ ಅಮ್ಮ ನಗುಮುಖ ಸುಂದರಿ ಅಂತ ಹೇಳ್ಬೋದು. ಅಂದರೆ ನಾವೇನು ಅಂದ್ಕೊಂಡು ಬಂದಿರ್ತೀವೋ ಆ ನಗುಮುಖದಲ್ಲೇ ವರ ಕೊಡ್ತಾಳೆ ತಾಯಿ. ನಮ್ಮ ಕಷ್ಟಗಳನ್ನ ಅದನ್ನು ಅಂದ್ಕೊಂಬಂದರೆ ಇಲ್ಲಿ ಬಂದು ನೋಡಮ್ಮ ನನಗೆ ಈ ಥರ ಕಷ್ಟ ಇದೆ ಅಂದರೆ ಆ ಅಮ್ಮನ ಮುಖ ನಾನು ಅಳಬಿಡುತ್ತೆ, ನಾನಿದ್ದೀನಿ, ನೆಮ್ಮದಿಯಾಗಿ ನೀನು ಹೋಗ್ಬಾ ಅಂತ ಹೇಳ್ತಾಳೆ. ಅದೇ ತರಹ ಲೋಕ ರಕ್ಷಕೆ ಆದಂತಹ ಗಂಗಾ ಪರಮೇಶ್ವರನ್ನ ಯಾರು ಪೂಜಿಸ್ತಾರೋ ಅವರಿಗೆಲ್ಲ ಕೂಡ ಗಂಗಮ್ಮನ ಒಂದು ಅನುಗ್ರಹದಿಂದ ಅವರಿಗೆ ಯಶಸ್ವಿಯಾಗಿ ಅವ್ರು ಸದಾಕಾಲ ದೀರ್ಘ ಆಯುಷ್ಯವಾಗಿ ಸುಮಂಗಳಾಗಿರ್ತಾರೆ. ಅದೇ ತರಹ ಎಲ್ಲ ಥರದಲ್ಲಿ ಸಮಸ್ಯೆ ಸನ್ಮಂಗಳನ್ನು ಅನುಭವಿಸ್ತಾರೆ ಅಂತ ಹೇಳ್ಬಿಟ್ಟು ಗಂಗಮ್ಮನ ಪರವಾಗಿ ನಾವು ಬೇಡ್ಕೊತಾ ಇದ್ದೀವಿ. ಗಂಗಾ ಪರಮೇಶ್ವರಕ್ಕೆ, ಗಂಗಾ ಪರಮೇಶ್ವರಕ್ಕೆ.